ನಮಸ್ತೆ. ಇವತ್ತು ನಾವು ಇನ್‌ಸ್ಟ್ಯಾಂಟಾಗಿ ಇವಾಗ ಎಲ್ಗೋ ಫಂಕ್ಷನ್‌ಗೆ ಹೊರಟಿರ್ತೀರ, ಅಂಥ ಟೈಮಲ್ಲಿ ನೀವು ವ್ಯಾಕ್ಸ್ ಮಾಡಿಸ್ಕೊಂಡಿರಲ್ಲ, ಪಾರ್ಲರ್‌ಗೆ ಹೋಗಿ ಮಾಡ್ಸೋಕ್ಕಾಗ್ತಿರಲ್ಲ. ಅಂಥ ಟೈಮಲ್ಲಿ ನೀವು ಇನ್‌ಸ್ಟಂಟಾಗಿ ಹೇಗೆ ಮನೆಯಲ್ಲೇ 10 ನಿಮಿಷದಲ್ಲಿ ಹೇರ್ ರಿಮೂವ್ ಮಾಡೋದು ಅಂತ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಕೊನೆಯವರೆಗೂ ನೀವು ವಿಡಿಯೋನ ನೋಡ್ತಾ ಬನ್ನಿ. ಈಗ ನೋಡಿ, ಇಲ್ಲಿ ನಾವು ಮನೆಯಲ್ಲೇ ಸಿಗೋವಂಥ ಒಂದು ಕಡಲೆ ಹಿಟ್ಟು ಪೌಡರು, ಮತ್ತು ರೆಡ್ ಸ್ಯಾಂಡಲ್‌ವುಡ್ ಪೌಡರು, ಮುಲ್ತಾನಿ ಮಟ್ಟಿ, ಆರೆಂಜ್ ಪೀಲ್ ಪೌಡರು ತಗೊಂಡಿದ್ದೀನಿ. ಅದ್ರ ಜೊತೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ತಗೊಂಡಿದ್ದೀನಿ. ಸೊ ಅದರಿಂದನೇ ನಿಮಗೆ ಬೇಗ ಇನ್‌ಸ್ಟ್ಯಾಂಟಾಗಿ 10 ಮಿನಿಟ್ಸಲ್ಲೇ ಹೇರು ರಿಮೂವ್ ಆಗುತ್ತೆ. ಸೊ ಅದರದ್ದೆಲ್ಲ ಹೆಸರು ಮತ್ತು ಎಷ್ಟು ಪರ್ಸೆಂಟೇಜ್ ಯೂಸ್ ಮಾಡಬೇಕು ಅನ್ನೋದೆಲ್ಲ ನಿಮಗೆ ವಿಡಿಯೋ ಮಧ್ಯದಲ್ಲಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡ್ತಾ ಹೋಗಿ. ಇವಾಗ ಏನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಜಸ್ಟ್ ಇಷ್ಟೇ ಇಂಗ್ರೀಡಿಯೆಂಟಲ್ಲಿ ನೀವು ಮಾಡ್ಬೋದು. ಎಲ್ಲದನ್ನು ಇಂಗ್ರೀಡಿಯೆಂಟ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಯೂನಿಫಾರ್ಮಲ್ಲಿ ಅದು ಮಿಕ್ಸ್ ಆಗಬೇಕು. ಸೊ ಅದಾದಮೇಲೆ ನಾನು ನಿಮಗೆ ಹೇಳಿದ್ನಲ್ಲ, ಒಂದು ಇಂಗ್ರೀಡಿಯೆಂಟ್ ಹಾಕಿದರೆ ಇನ್‌ಸ್ಟ್ಯಾಂಟ್ ರಿಮೂವ್ ಆಗುತ್ತೆ ಅಂತ. ಸೊ ಅದನ್ನು ನೀವು ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಹಾಕಿ. ತುಂಬ ಜನ ಇದನ್ನೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ನೀವು ಬಿಸ್ನೆಸ್ ಪರ್ಪಸ್ಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಎಷ್ಟೋ ಜನ ಇನ್‌ಸ್ಟ್ಯಾಂಟ್ ಹೇರ್ ರಿಮೂವಲ್ ಪೌಡರ್ ಅಂತಲೇ ಮಾರ್ತಾರೆ. ಹೇರ್ ರಿಮೂವಲ್ ಚಾಕ್ಲೇಟ್ ಪೌಡರ್ ಅಥವಾ ಹೇರ್ ರಿಮೂವಲ್ ಉಪ್ಟನ್ ಪೌಡರ್, ಈ ಥರ ವೆರೈಟೀಸ್ ಆಫ್ ಪೌಡರ್ ಮಾಡ್ತಾ ಹೋಗ್ತಿದ್ದಾರೆ. ಆ ಇಂಗ್ರೀಡಿಯೆಂಟ್ ನೋಡಿ ಇದೆ. ಇದರ ಹೆಸರು ಬಂದುಬಿಟ್ಟು ಬೇರಿಯಮ್ ಸಲ್ಫೈಟ್ ಅಂತ. ಸೊ ಇದನ್ನು ನೀವು ಹಾಕಿದಾಗಲೇ ಇನ್‌ಸ್ಟ್ಯಾಂಟಾಗಿ ಹೇರ್ ರಿಮೂವ್ ಆಗೋದು. ಇದು ಬಂದುಬಿಟ್ಟು ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲ, ಬಟ್ ಸ್ಕಿನ್ ಸೇಫ್ ಇದೆ. ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಇದನ್ನೇನು ನಾವು ತುಂಬ ಪ್ರಮಾಣದಲ್ಲಿ ಯೂಸ್ ಮಾಡಿರಲ್ಲ. ಸೊ ಹಾಗಾಗಿ ನೀವು ಇದನ್ನು ಆರಾಮಾಗಿ ಹಾಕ್ಕೊಂಡು ಇದರಲ್ಲಿ ಯೂಸ್ ಮಾಡ್ಬೋದು. ಇದಿದ್ರೇ ನಿಮಗೆ ಇನ್ಸ್ಟೆಂಟಾಗಿ ಇದು ರಿಸಲ್ಟ್ ಕೊಡುತ್ತೆ. ಸೊ ಇವಾಗ ಇದು ಯೂನಿಫಾರ್ಮಲ್ಲಿ ನೀವು ಕಲಸಿ ಆದಮೇಲೆ ನೀಟಾಗಿ ಇದನ್ನು ಹೇಗೆ ಅಪ್ಲೈ ಮಾಡೋದು, ಹೇಗೆ ರಿಮೂವ್ ಮಾಡೋದು ಅಂತಲೂ ನಾನಿಲ್ಲಿ ಹೇಳ್ಕೊಡ್ತೀನಿ. ಕೊನೆವರೆಗೂ ನೋಡಿ. ನಾನಿಲ್ಲಿ ರೋಸ್ ವಾಟರ್ ತಗೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ನಾರ್ಮಲ್ ವಾಟರಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು, ಅಥವಾ ನೀವು ರೋಸ್ ವಾಟರ್ ಯೂಸ್ ಮಾಡೋದಾದರೆ ಮಾಡ್ಕೋಬೋದು. ಇದನ್ನು ನೀವು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಒಂದು ಕಾಷನ್ ಏನಂದರೆ, ಇದನ್ನು ನೀವು ಕಾಲಿಗೆ ಅಥವಾ ಕೈಗೆ ಅಪ್ಲೈ ಮಾಡ್ಕೊಬೇಕಾದ್ರೆ ಯಾವುದೇ ಗೋಲ್ಡು ಸಿಲ್ವರು ಏನು ಹಾಕ್ಕೊಂಡಿರಬೇಡಿ. ಎಲ್ಲ ರಿಮೂವ್ ಮಾಡಿಬಿಟ್ಟು ಅದಾದಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಇದೇನು ಪೇಸ್ಟ್ ಮಾಡ್ಕೊಂಡಿರ್ತೀರ ಅದನ್ನು ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಹೇಗೆ ಅಪ್ಲೈ ಮಾಡ್ಕೊಳೋದು ಅಂತಲೂ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೀವು ಆರಾಮಾಗಿ 1 ತಿಂಗಳಿಗೆ 1 ಸತಿ ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಿಮ್ಮ ಹೇರು ಆರಾಮಾಗಿ ಕಡಿಮೆ ಬೆಲೆಯಲ್ಲೇ ನೀವು ಮನೆಯಲ್ಲೇ ಮಾಡಿಕೊಂಡು ರಿಮೂವ್ ಮಾಡ್ಕೊಬೋದು. ಸೊ ತುಂಬ ಉಳಿತಾಯನೂ ಆಗ್ತದೆ ಮತ್ತು ಸೇಫು ಇರುತ್ತೆ. ಈಗ ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಅಪ್ಲೈ ಮಾಡಬೇಕಂದ್ರೆ, ನಮ್ಮ ಕೂದಲು ಯಾವ ಕಡೆ ಬೆಳೆದಿದೆ ಸೊ ಆ ಕಡೆಗೆ ನಾವು ಡೌನ್ ಬೆಳೆದಿದ್ರೆ ಡೌನ್ ಕಡೆಗೆ ಇದನ್ನು ನೀವು ಅಪ್ಲೈ ಮಾಡ್ತಾ ಬರಬೇಕಾಗ್ತದೆ. ಅಪ್ಲೈ ಮಾಡಿ ಆದಮೇಲೆ 10 ರಿಂದ 15 ನಿಮಿಷ ನೀವು ಹಾಗೆ ಬಿಡಬೇಕು. 10 ರಿಂದ 15 ನಿಮಿಷ ಅಂದರೆ ಮಿನಿಮಮ್ 10 ನಿಮಿಷ, ಮ್ಯಾಕ್ಸಿಮಮ್ 15 ನಿಮಿಷ ಇದನ್ನು ಹಾಗೆ ಡ್ರೈ ಆಗೋಕ್ಕೆ ಬಿಡಬೇಕು. ಇದು ಡ್ರೈ ಆದಮೇಲೆ ಒಂದು ಕಾಟನ್ ಕ್ಲಾತ್ ತಗೊಂಡು ಅಪ್ವರ್ಡ್ಸು ನಾವು ಇದನ್ನು ರಿಮೂವ್ ಮಾಡಬೇಕು. ಅಂದರೆ ಇವಾಗ ನೀವು ಡೌನ್ವರ್ಡ್ಸ್ ಹಚ್ಚಿದ್ದೀರಾ ಅಂತ ಅಂದ್ಕೊಳ್ಳಿ. ರಿಮೂವ್ ಮಾಡಬೇಕಾದ್ರೆ ಅಪ್ವರ್ಡ್ಸ್ ಹಚ್ಚಬೇಕು, ತೆಗಿಬೇಕು ಅದನ್ನು. ನಾನು ಅದನ್ನು ಕೂಡ ನಿಮಗೆ ಇಲ್ಲಿ ತೋರಿಸಿರ್ತೀನಿ. ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಬಿಸ್ನೆಸ್ ಪರ್ಪಸ್ಗೂ ಯೂಸ್ ಮಾಡ್ಬೋದು. ಸ್ಮೆಲ್ಲಿಗೆ ಬೇಕಾದರೆ ನೀವು ಯಾವುದಾದ್ರೂ ಒಂದು ಎಸೆನ್ಷಿಯಲ್ ಆಯಿಲನೋ ಫ್ರೇಗ್ರೆನ್ಸ್ ಆಯಿಲನೋ ಯೂಸ್ ಮಾಡಿದರೆ ಇನ್ನೂ ಬೆಸ್ಟಾಗಿರುತ್ತೆ. ಸೊ ಇವಾಗ ನೋಡಿ ಡ್ರೈ ಆಗಿದೆ. ಒಂದು ಕಾಟನ್ ಕ್ಲಾತ್ ತಗೊಂಡು ಹೀಗೆ ಅಪ್ವರ್ಡ್ ಮಾಡ್ತಾ ಹೋದಾಗ ನಿಮ್ಮದು ಕಾಲಲ್ಲಿರೋ ಕೂದಲು ಅಥವಾ ಕೈಗೆ ಅಪ್ಲೈ ಮಾಡಿದರೆ ಕೈಯಲ್ಲಿರೋ ಕೂದಲು ಇಮಿಡಿಯೇಟಾಗಿ ರಿಮೂವ್ ಆಗುತ್ತೆ. ಸೊ ಆವಾಗ ನೀವು ಆರಾಮಾಗಿ ಫಂಕ್ಷನ್ಸಿಗೆ ಹೋಗೋದಾದರೆ ರೆಡಿಯಾಗಿ ಹೋಗ್ಬೋದು. ಇಲ್ಲ ಹಬ್ಬ ಹರಿದಿನಕ್ಕೆ ಮಾಡ್ಕೋತೀನಿ ಅಂದರೂ ನೀವು ಆರಾಮಾಗಿ ಇದನ್ನು ಮಾಡ್ಕೊಳ್ಬೋದು. ಸೊ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆಯ್ತಿದೆ ಅಂದರೆ